ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನೊಂದು ಸೆಮಿ ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅಂದರೆ ಅಷ್ಟೊಂದು ಬ್ರೈಡಲ್ ಇರಲ್ಲ, ಸೆಮಿ ಬ್ರೈಡಲ್ ಅಂತ ಹೇಳ್ತಾ ಅಲ್ವಾ, ಆ ಥರ ಇರುತ್ತೆ ನೋಡಿ. ನಾನೊಂದು ಹಾಕಿದ್ದೀನಿ ಆಗಲೇ, ಆಗ ಸ್ವಲ್ಪ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ನೋಡಿ, ಇಲ್ಲಿಂದ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ನೋಡಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ನಾನು 4 ಚೈನ್ಸ್ನ ಹಾಕ್ಕೊಂಡು ಬೀಡನ್ನ ಇನ್ಸೆಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ನೀವು ಸ್ಟಾರ್ಟಿಂಗಲ್ಲೇ ಅಂದ್ಕೊಳ್ಳಿ, ಇದನ್ನು ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ 2 ಟೈಮ್ಸ್ ಲಾಕ್ ಮಾಡಿ ಆಮೇಲೆ 4 ಚೈನ್ಸ್ನ ಹಾಕ್ಕೊಳ್ಳಿ ನೋಡಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ಸೀರೆ ಸುಕ್ ಬರೋ ಚಾನ್ಸ್ ಇರುತ್ತೆ ನೋಡಿ. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿಕೊಂಡು ಇನ್ನೂ ಒಂದು ಸತಿ 4 ಚೈನ್ಸ್ನ ಹಾಕ್ಕೊಂಡು ಅದನ್ನು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ ನಾವು 4 ಚೈನ್ಸ್ನ 2 ಟೈಮ್ಸ್ ಹಾಕ್ಕೋಬೇಕು ಫ್ರೆಂಡ್ಸ್, ಆಮೇಲೆಲ್ಲ 3 ಟೈಮ್ಸು ಬೀಡ್ಸ್ ಇನ್ಸೆಟ್ಟು ಆ ಥರ ಇರುತ್ತೆ ನೋಡಿ. ನಾನು ಈಗ 2 ಟೈಮ್ಸ್ ಹಾಕ್ಕೊಂಡಿದ್ದಾಯಿತು. ಹಾಕ್ಕೊಂಡಿದ್ದ ತಕ್ಷಣವೇ ನೋಡಿ, ಈ ಥರ ರಿಂಗ್ ಬೀಡು ಆಮೇಲೆ ಈ ಥರ ಒಂದು ಸ್ಮಾಲ್ ಬೀಡನ್ನ ಇನ್ಸೆಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಪ್ಲೇನ್ದು ಬೀಡ್ ತೊಗೊಂಡ್ರೂ ಆಗುತ್ತೆ. ಸ್ವಲ್ಪ ಸ್ಮಾಲ್ ಸೈಜೇ ತೊಗೊಳ್ಳಿ, ಯಾಕಂದರೆ ನೋಡಿ ನಾವು ನೀಡಲ್ ಅದರ ಒಳಗಡೆ ನೀಡಲ್ ಹಾಕಿ ಥ್ರೆಡ್ನ ತರಬೇಕು. ಬೀಡನ್ನ ನಾವು ದೊಡ್ಡದು ಹಾಕ್ಕೊಂಡ್ಬಿಟ್ರೆ ನೀಡಲ್ ಥ್ರೆಡ್ ತರೋಕ್ಕೆ ಕಷ್ಟ ಆಗುತ್ತೆ ನೋಡಿ. ಈಗ ರಿಂಗ್ನ ಬೀಡನ್ನ ಒಟ್ಟಿಗೆ ಇನ್ಸೆಟ್ ಮಾಡಿಕೊಂಡು ನೋಡಿ, ಬೀಡ್ ಲಾಕ್ ಆಗಿದ ತಕ್ಷಣ ಬಟ್ಟೆಗೆ ಕೂಡ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕು ನೋಡಿ. ಲಾಕ್ ಆಗಿದ ತಕ್ಷಣ ಈಗ ಸ್ವಲ್ಪ ಬಟ್ಟೆನ ಟರ್ನ್ ಮಾಡಬೇಡಿ, ರಿಂಗ್ನ ಮಾತ್ರ ನೋಡಿ ಈ ಕಡೆ ಭಾಗದಲ್ಲಿ ನಾವು ಫಸ್ಟ್ ಫಿಲ್ ಮಾಡ್ಕೋಬೇಕಲ್ವ. ಸೊ ರಿಂಗ್ನ ಮಾತ್ರ ಸ್ವಲ್ಪ ಈ ಕಡೆ ತಿರುಗಿಸ್ಕೊಂಡ್ಬಿಟ್ಟು ನೋಡಿ, ಅಲ್ಲಿಂದ ರಿಂಗ್ ಒಳಗಡೆಯಿಂದ ನೀಡಲ್ನ ಹಾಕಿ ನೋಡಿ ಥ್ರೆಡ್ನ ತಗೊಂಬನ್ನಿ ನೋಡಿ. ಸ್ಟಾರ್ಟಿಂಗಿಂದನೇ ಸ್ವಲ್ಪ ಸರಿಸ್ಕೊಂಡು ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಸ್ವಲ್ಪ 10 ಸಿಂಗಲ್ ಕ್ರೋಶೇಸ್ ಹಿಡಿಸೋದು ಕಷ್ಟ ಆಯಿತು ನನಗೆ ಅದರಲ್ಲಿ, ಅದಕ್ಕೆ ಸೊ ನಿಮಗೂ ಹೇಳ್ತಾ ಇದ್ದೀನಿ. ಇದೇ ಥರ ನೋಡಿ 10 ಸಿಂಗಲ್ ಕ್ರೋಶೇಸ್ನ ನಾವು ಈ ರಿಂಗ್ ಒಳಗಡೆ ಈ ಅರ್ಧ ಭಾಗದಲ್ಲಿ ಮಾಡ್ಕೋಬೇಕು. ನಾನು ಬೀಡನ್ನ ಸ್ವಲ್ಪ ದೊಡ್ಡದಾಗೆ ತೊಗೊಂಡ್ಬಿಟ್ಟಿದ್ದೀನಿ, ಹಾಗಾಗಿ ನಮಗೆ ನೀಡಲ್ಲಿಂದ ಥ್ರೆಡ್ನ ತರೋಕ್ಕೆ ಕಷ್ಟ ಆಗ್ತಾಯಿದೆ ರಿಂಗ್ ಒಳಗಡೆ. ಸೊ ಅದಕ್ಕೆ ನಾನು ನೋಡಿ ಕಂಪ್ಲೀಟ್ ಮಾಡಿ ತೋರಿಸಿದ್ದೀನಿ ನಿಮಗೆ ನೋಡಿ. 10 ಸಿಂಗಲ್ ಕ್ರೋಶೇಸ್ನ ಮಾಡಿದ್ದೀನಿ. ಅದರಲ್ಲಿ ಮಾಡಿಬಿಟ್ಟು ನೋಡಿ, ಅಲ್ಲೇ ಲಾಕ್ ಇರುತ್ತೆ. ಈ ಥರ ನಾವು ಡೈರೆಕ್ಟಾಗಿ ತಿರ್ಗಿಸ್ಕೋಬಾರ್ದು. ಫಸ್ಟು ನೋಡಿ, ಇಲ್ಲಿ 4 ಚೈನ್ದು ಲಾಕ್ ಇದೆ, ಆ ಲಾಕಲ್ಲಿ ಹೋಗಿ ಲಾಕ್ ಮಾಡಿಬಿಟ್ಟು ಆಮೇಲೆ ನೋಡಿ ಬಟ್ಟೆನ ಅದು ಉಲ್ಟಾ ಆಗಿರುತ್ತೆ, ನಾವು ಹಾಕಬೇಕಾದ್ರೆ ನೋಡಿ ಸೀದಾ ಮಾಡಿಕೊಂಡು ಇವಾಗ ನೋಡಿ ಈ ಥರ ಕೂತ್ಕೊಳ್ಳುತ್ತೆ. ಈಗ ಮತ್ತೆ ಈ ಕಡೆ ಉಳಿದಿರೋ ಭಾಗದಲ್ಲೂ ಕೂಡ ನಾವು ಮತ್ತೆ 10 ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಳ್ಳೋಣ. ಇದು ಸಿಂಗಲ್ ಕ್ರೋಶೆ ಆಗಿರೋದ್ರಿಂದ ಸ್ವಲ್ಪ ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಡಬಲ್ ಕ್ರೋಶೆ ಆದರೆ ನಮಗೆ ಸ್ವಲ್ಪ ಲೆಂತ್ ಹೆಚ್ಚು ಕಡಿಮೆ ಆಗ್ಬೋದು, ಆಮೇಲೆ ಲೂಸ್ ಕೂಡ ಆಗ್ತಾ ಇರುತ್ತೆ. ಬಟ್ ಇದು ಸಿಂಗಲ್ ಕ್ರೋಶೆ ಆಗಿರೋದ್ರಿಂದ ಆ ಥರ ಎಲ್ಲ ಏನೂ ಆಗೋಲ್ಲ, ಒಂದೇ ಮೆಜರ್ಮೆಂಟಲ್ಲಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ನೋಡಿ. ಈಗ ನಾನು ಇದನ್ನು ಕೂಡ ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ರಿಂಗ್ ಕಂಪ್ಲೀಟ್ ಆಗಿದ ತಕ್ಷಣ ನೋಡಿ, ಅಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಹೋಲ್ ಕಾಣಿಸುತ್ತೆ. ಅಂದರೆ ಚೈನ್ ಸಿಂಗಲ್ ಕ್ರೋಶೆ ಅಲ್ಲ ಫ್ರೆಂಡ್ಸ್, ಅದಕ್ಕಿಂತ ಕೆಳಗಡೆ ಒಂದು ಥ್ರೆಡ್ ಇರುತ್ತೆ. ಆ ಥ್ರೆಡ್ ಒಳಗಡೆ ಹೋಗಿ ದಾರ ಅಂತಂದು ಲಾಕ್ ಮಾಡ್ಕೊಳ್ಳೋಣ ನೋಡಿ. ಲಾಕ್ ಆಯಿತು. ಲಾಕ್ ಆಗಿದ ತಕ್ಷಣ ಬಟ್ಟೆಗೆ ಕೂಡ ಲಾಕು ಕರೆಕ್ಟಾಗಿ ಅದರ ಪಕ್ಕದಲ್ಲೇ ಮಾಡ್ಕೊಳ್ಳಿ ನೋಡಿ. ರಿಂಗು ನೀಟಾಗಿ ಕೂತ್ಕೊಳ್ಳುತ್ತೆ. ಈಗ ಮತ್ತೆ 4 ಚೈನ್ಸ್ನ ಹಾಕ್ಕೊಳ್ಳೋಣ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡೋಣ. ಈಗ ಇಲ್ಲಿಂದ ನಾವು 3 ಟೈಮ್ಸು 4 ಚೈನ್ನ ಹಾಕಬೇಕು ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಮಾತ್ರ 4 ಚೈನ್ಸ್ನ 2 ಟೈಮ್ಸ್ ಹಾಕಬೇಕು ನೋಡಿ. ಇಲ್ಲಿ ಇನ್ನೊಂದು ಟೈಮ್ ನಾನು ಹಾಕ್ತಾಯಿಲ್ಲ, 2 ಟೈಮ್ಸ್ ಮಾತ್ರ ಹಾಕಿದ್ದೀನಿ ನೋಡಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸು ಹಾಕಿ ಆಮೇಲೆ ಬೀಡನ್ನ ಹಾಕಿದ್ದೀನಿ. ಆಮೇಲೆ ನೆಕ್ಸ್ಟು 1 2 3 ಟೈಮ್ಸು 4 ಚೈನ್ಸು ಮತ್ತು ರಿಂಗ್ ಬೀಡ್ ಇನ್ಸೆಟ್ಟು ಮತ್ತು 1 2 3 ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಬೇಸ್ ಲೈನ್ ಫುಲ್ಲು. ತುಂಬ ಈಸಿ ಇದೆ ಫ್ರೆಂಡ್ಸ್, ಡಿಸೈನಲ್ಲಿ ಏನು ಕಷ್ಟ ಏನೂ ಇಲ್ಲ, ತುಂಬ ಬೇಗನೆ ಆಗೋಗುತ್ತೆ, ಒಂದೇ ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ ನೋಡಿ. ಈಗ ನಾನು ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತೀನಿ.
ನೋಡಿ ಈಗ ನಾನು ಸೆಕೆಂಡ್ ಸ್ಟೆಪ್ಗೆ ಬೇರೆ ಕಲರ್ನ ಥ್ರೆಡ್ ತೊಗೊಂಡಿದ್ದೀನಿ, ಅದನ್ನು ಬಟ್ಟೆಗೆ ಲಾಕ್ ಮಾಡಿ ಲಾಕ್ ಮೇಲೆ ಲಾಕ್ ಕೂಡ ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ ಏನು ನಾವು 2 ಟೈಮ್ಸ್ ಲಾಕ್ ಮಾಡಿದ್ದೀವಲ್ವ, ಆ ಲಾಕ್ ಒಳಗಡೆ ಲಾಕ್ ಮಾಡಿ 4 ಚೈನ್ಸ್ನ ಹಾಕ್ಕೊಂಡು ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಮಾಡಿ ಪಕ್ಕದಲ್ಲಿ ಇನ್ನೊಂದು 4 ಚೈನ್ ಇರುತ್ತೆ, ಅದರೊಳಗಡೆ ಹೋಗಿ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಅಲ್ಲಿಂದನೇ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಈ ಥರ ಹೋಲ್ಸ್ ಎಲ್ಲ ನೀಟಾಗಿ ಕಾಣಿಸ್ತಾ ಇರುತ್ತೆ ನಮಗೆ. ಅದೇ ಫಸ್ಟ್ ಹೋಲಲ್ಲಿ ಹೋಗಿ ನೋಡಿ ಡಬಲ್ ಕ್ರೋಶೆನ ಮಾಡಬೇಕು. ಮಾಡಿಬಿಟ್ಟು ನಾನು ನೋಡಿ ದಪ್ಪ ಬೀಡನ್ನ ತೊಗೊಂಡಿದ್ದೀನಿ. ದಪ್ಪ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ಪಕ್ಕದಲ್ಲಿರೋ ಹೋಲಲ್ಲಿ ಹೋಗಿ ಥ್ರೆಡ್ನ ತರ್ತೀನಿ. ಬೀಡ್ ಲಾಕ್ ಎಲ್ಲ ಏನು ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ಪಕ್ಕದಲ್ಲಿರೋ ಹೋಲಲ್ಲಿ ಹೋಗಿ ದಾರ ಅಂತಂದು ಡಬಲ್ ಕ್ರೋಶೆ. ಆಮೇಲೆ ಇದಕ್ಕೆ ಒಂದಕ್ಕೆ ಬೀಡನ್ನ ಇನ್ಸರ್ಟ್ ಮಾಡಬೇಕು, ಒಂದಕ್ಕೆ ಸ್ಕಿಪ್ ಮಾಡಬೇಕು, ಒಂದಕ್ಕೆ ಬೀಡ್ ಹಾಕಬೇಕು, ಒಂದಕ್ಕೆ ಸ್ಕಿಪ್ ಮಾಡಬೇಕು. ಟೋಟಲಿ ನಾವು ರಿಂಗ್ಗೆ 10 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡಿರೋದ್ರಿಂದ ಮೇಲ್ಗಡೆ 5 ಬೀಡ್ಸ್ ಬರಬೇಕು ನಮಗೆ. ಅಂದರೆ ಒಂದು ಸ್ಕಿಪ್ ಮಾಡಿ ಒಂದು ಹಾಕ್ತೀವಲ್ವ, ಸೊ ಅದಕ್ಕೆ 5 ಬೀಡ್ಸ್ ಬರುತ್ತೆ. ನಾವು ಫುಲ್ ಕಂಟಿನ್ಯೂಸ್ ಆಗಿ ಹಾಕಿದರೆ 10 ಬೀಡ್ಸ್ ಬರುತ್ತೆ. ಬಟ್ ಈ ಡಿಸೈನ್ಗೆ ಅಷ್ಟು ಮಾತ್ರ 5 ಮಾತ್ರ ಸರಿ ಹೋಗೋ ಥರ ಡಿಸೈನ್ ಇದ್ದು 5 ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಇದೇ ಥರ ನಾನೀಗ 5 ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ಈಗ 5 ಕಂಪ್ಲೀಟ್ ಆಗಿದ ತಕ್ಷಣ ನಾನು ನೆಕ್ಸ್ಟು 4 ಚೈನ್ ಏನಿದೆಯಲ್ವ ಅಲ್ಲಿ ಲಾಕ್ ಮಾಡ್ತೀನಿ. 4 ಚೈನ್ಗೆ ಫ್ರೆಂಡ್ಸ್ ಲಾಕ್ ಮೇಲೆ ಲಾಕ್ ಅಲ್ಲ, 4 ಚೈನ್ ಒಳಗಡೆ ಲಾಕ್ ಮಾಡ್ತೀನಿ. ಅದು ಲಾಕ್ ಹಾಗೆ ಇರಲಿ, ನಮ್ಗೆ ಇನ್ನೊಂದು ಸ್ಟೆಪ್ಪಲ್ಲಿ ಅದು ಲಾಕ್ ಮಾಡ್ಕೊಳ್ಳೋಕ್ಕೆ ಬೇಕು. ಸೊ ನೋಡಿ ಈಗ ನಾನು ಬಟ್ಟೆನ ಸ್ವಲ್ಪ ಟರ್ನ್ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು 3 ಚೈನ್ಸ್ನ ಹಾಕಿ ನೋಡಿ ಅಲ್ಲಿ ಹೋಲ್ ಕಾಣಿಸುತ್ತೆ ನಮಗೆ. ಡಬಲ್ ಕ್ರೋಶೆ ಏನು ಮಾಡಿರ್ತೀವಲ್ವ ಅದ್ರದ್ದು ಹೋಲ್ಸ್ ಇರುತ್ತೆ, ಅಲ್ಲಿ ಹೋಗಿ ಲಾಕ್ ಮಾಡ್ತೀನಿ. ಮತ್ತು 3 ಚೈನ್ಸ್ ಮತ್ತು ನೋಡಿ ಅಲ್ಲಿಗೆ ಕಾಣಿಸೋ ಹೋಲ್ ಮೇಲೆ ಲಾಕು. ಇದೇ ಥರ 3 ಚೈನ್ಸ್ ಹಾಕೋದು ಲಾಕ್ ಮಾಡೋದು, 3 ಚೈನ್ಸ್ ಹಾಕೋದು ಲಾಕ್ ಮಾಡೋದು. ತುಂಬ ಈಸಿ ಇದೆ ಡಿಸೈನು, ಕನ್ಫ್ಯೂಷನ್ಸ್ ಎಲ್ಲ ಏನೂ ಇಲ್ಲ ಫ್ರೆಂಡ್ಸ್. ಆಗಲೇ ಹೇಳ್ದಂಗೆ ಬೇಗನೆ ಮುಗ್ದೋಗುತ್ತೆ. ನೋಡಿ 3 ಚೈನ್ಸ್, ಅಲ್ಲೇ ಕಾಣಿಸೋ ಹೋಲ್ ಮೇಲೆ ಡಬಲ್ ಕ್ರೋಶೆ ಹೋಲ್ ಮೇಲೆ ಲಾಕು. ಈಗ ನೋಡಿ ಇದು ಲಾಸ್ಟ್ 5th ಬೀಡನ್ನ ಲಾಕ್ ಮಾಡಿದ್ದಾಯಿತು. ನೋಡಿ ಈಗ ಅಲ್ಲಿ ನಾವು ಲಾಕ್ ಮೇಲೆ ಲಾಕ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಮಾಡಿರ್ತೀವಿ 4 ಚೈನ್ ಒಳಗಡೆ, ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. 4 ಚೈನ್ ಒಳಗಡೆ ಲಾಕ್ ಏನು ಮಾಡಿರ್ತೀವಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈಗ ಬಟ್ಟೆನ ಮತ್ತೆ ಸೀದಾ ಮಾಡ್ಕೊಳ್ಳೋಣ. ಸೀದಾ ಮಾಡಿಕೊಂಡು ಇಲ್ಲಿ ಬೀಡ್ಸ್ ಮೇಲೆ ನಾವೇನೇ 3 ಚೈನ್ಸ್ ಏನು ಹಾಕಿದ್ದೀವಲ್ವ ಅದ್ರ ಒಳಗಡೆ ಆ 3 ಚೈನ್ಗೆ 4 ಟೈಮ್ಸು ಸಿಂಗಲ್ ಕ್ರೋಶೆಸ್ನ ಮಾಡ್ತಾ ಹೋಗೋಣ. ನೋಡಿ 3 ಟೈಮ್ಸ್ ಆಯಿತು, ಇನ್ನೊಂದು ಟೈಮ್ ಮಾಡ್ತೀನಿ. 4 ಟೈಮ್ಸ್ ಆಯಿತು. 4 ಟೈಮ್ಸ್ ಆಗಿದ ತಕ್ಷಣ ನೋಡಿ ಅಲ್ಲಿ ನಾವು 3 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿರ್ತೀವಲ್ವ ಆ ಲಾಕ್ ಮೇಲೆ ಲಾಕು. ನಾವು 3 ಚೈನ್ಸ್ ಹಾಕ್ಬಿಟ್ಟು ಡಬಲ್ ಕ್ರೋಶೆ ಮೇಲೆ ಏನು ಲಾಕ್ ಮಾಡಿರ್ತೀವಿ, ಡಬಲ್ ಕ್ರೋಶೆ ಮೇಲೆ ಲಾಕ್ ಮಾಡಿರ್ತೀವಿ ಫ್ರೆಂಡ್ಸ್. 3 ಚೈನ್ಸ್ ಹಾಕಬೇಕಾದ್ರೆ ಅದ್ರ ಮೇಲೆ ಈಗ ನಾವು ಲಾಕ್ ಮಾಡ್ಕೋಬೇಕು. 4 ಟೈಮ್ಸ್ ಸಿಂಗಲ್ ಕ್ರೋಶೆ ಆಗಿದ ತಕ್ಷಣ ಲಾಕ್ ಮಾಡ್ಕೋಬೇಕು. ನೋಡಿ ಈಗ ಆಯಿತು. ಈಗ 3 ಚೈನ್ಸ್ನ ಲಾಕ್ ಮೇಲೆ ಲಾಕು. ಇದೇ ಥರ 5 ಬೀಡ್ಸ್ಗಳ ಮೇಲೆ ಕೂಡ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಈಗ ನಾನು 5 ಬೀಡ್ಸ್ ಮೇಲೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಕಂಪ್ಲೀಟ್ ಆಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನೋಡಿ ಲಾಕ್ ಮೇಲೆ ಲಾಕು, ಲಾಕ್ ಮೇಲೆ ಲಾಕ್ ಆಗಿದ ತಕ್ಷಣ ಈಗ ಮತ್ತೆ 4 ಚೈನ್ಸ್, 4 ಚೈನ್ಸ್ ಹಾಕ್ಕೊಂಡು ನೋಡಿ ಅಲ್ಲೇ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಆಗಿದ ತಕ್ಷಣ ನೋಡಿ ಆ 4 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಆಗಿದ ತಕ್ಷಣ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಫಸ್ಟ್ ಹೋಲಲ್ಲಿ ಹೋಗಿ ದಾರ ಅಂತಂದು ಮತ್ತು ಇಲ್ಲಿಂದ ನಾವು ಕಂಬಗಳನ್ನ ಮಾಡಿಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು 5 ಟೈಮ್ಸು. ನೋಡಿ ಬೀಡ್ ಇನ್ಸರ್ಟ್, ಸೂಜಿ ಮೇಲೆ ದಾರ ಹಾಕ್ಕೊಳ್ಳೋದು, ನೆಕ್ಸ್ಟ್ ಹೋಲಲ್ಲೇ ಹೋಗಿ ದಾರ ಅಂತಂದು ಡಬಲ್ ಕ್ರೋಶೆನ ಮಾಡಬೇಕು. ಸ್ವಲ್ಪ ಇದು ನಾವು ಸಿಂಗಲ್ ಕ್ರೋಶೆ ಮಾಡಿರೋದ್ರಿಂದ ಹೋಲ್ಸು ಸ್ವಲ್ಪ ಟೈಟಾಗಿರುತ್ತೆ ಫ್ರೆಂಡ್ಸ್. ಅದು ನಾವು ಟೈಟಾಗಿ ಹಾಕ್ಕೊಂಡಿರ್ತೇವೆ, ಅದು ಸ್ಟಿಫಾಗಿ ಕೂತ್ಕೊಂಡಿರುತ್ತಲ್ವ, ಸೊ ಹಾಗಾಗಿ ಅದಕ್ಕೆ ನಾವು ಸ್ವಲ್ಪ ನೀಟಾಗಿ ತೊಗೋಬೇಕು, ಇಲ್ಲಾಂದರೆ ಥ್ರೆಡ್ ಕಟ್ಟಾಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ನೋಡಿ ಒಂದಕ್ಕೆ ಸ್ಕಿಪ್ ಮಾಡಬೇಕು, ಒಂದಕ್ಕೆ ಹಾಕಬೇಕು. ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ.
ನೋಡಿ ಫಿಲ್ ಆಯಿತು. ನೋಡಿ ಈಗ 5ನೇ ಬೀಡ್ ಕೂಡ ಫಿಲ್ ಆಗಿದ ತಕ್ಷಣ ಒಂದೇ ಒಂದು ಹೋಲ್ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್, ಅಲ್ಲಿ ಕೂಡ ಹೋಗಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ಹೋಗಿ ನೋಡಿ ಡಬಲ್ ಕ್ರೋಶನ ಮಾಡ್ತೀನಿ. ನೋಡಿ ಡಬಲ್ ಕ್ರೋಶೆ ಆಯಿತು. ಆಗಿದ ತಕ್ಷಣ ನೋಡಿ ಆ 4 ಚೈನ್ ಒಳಗಡೆ ಲಾಕು, 4 ಚೈನ್ ಒಳಗಡೆ ಲಾಕ್ ಮಾಡಿಕೊಂಡು ನೋಡಿ ಹಾಗೆ ಬಟ್ಟೆನ ಟರ್ನ್ ಮಾಡಿಕೊಂಡು ಡೈರೆಕ್ಟಾಗಿ 3 ಚೈನ್ಸ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೋಡಿ ಇದೇ ಥರ ಹೋಲ್ಸು ಕ್ಲಿಯರಾಗಿ ಕಾಣಿಸ್ತಾ ಇರುತ್ತೆ ನಮಗೆ. ಅಲ್ಲಿ ಎವ್ರಿ ಟೈಮ್ 3 ಚೈನ್ಸ್ ಹಾಕೋದು, ಅಲ್ಲಿ ಲಾಕ್ ಮಾಡೋದು, 3 ಚೈನ್ಸ್ ಹಾಕೋದು, ಲಾಕ್ ಮಾಡೋದು. ಇಷ್ಟೇ ಡಿಸೈನ್ ಫ್ರೆಂಡ್ಸ್, ತುಂಬಾ ಈಸಿ ಇದೆ, ಬೇಗ ಆಗೋಗುತ್ತೆ. ಹಾಗೂ ಒಂದು ವೇಳೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ನೋಡಿ ಕೊನೆಯದು ಕೂಡ ಲಾಕ್ ಮಾಡಿಕೊಂಡು ಅಲ್ಲಿ 4 ಚೈನ್ಗೆ ಲಾಕ್ ಮಾಡಿ ಸಿಂಗಲ್ ಕ್ರೋಶೆ ಮಾಡಿರ್ತೀವಿ ಅದರೊಳಗಡೆ ಕೂಡ ಲಾಕ್ ಮಾಡಿಕೊಂಡೆ. ನೋಡಿ ಈಗ ಬಟ್ಟೆನ ಸೀದಾ ಮಾಡಿಕೊಂಡು ಬೀಡ್ಸ್ ಮೇಲೆ ಕಾಣಿಸುವಂಥ 3 ಚೈನ್ಸ್ ಮೇಲೆ 4 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. ನೀವೇನಾದರೂ ಅದಕ್ಕಿಂತ ದೊಡ್ಡದಾಗಿ ಬೀಡ್ಸ್ನ ತೊಗೊಂಡ್ರೆ 4 ಚೈನ್ಸ್ ಬರುತ್ತೆ, 5 ಈಗ 4 ಹಾಕಿದ್ದೀನಲ್ವ, ನೀವು 5 ಚೈನ್ಸ್ ಕೂಡ ಹಾಕ್ಕೋಬೋದು. ಒಂದು ವೇಳೆ ನೀವು 5 ಚೈನ್ಸ್ ಹಾಕ್ಕೊಂಡ್ರೆ ಫ್ರೆಂಡ್ಸ್ ಅದ್ರ ಮೇಲೆ ಕೂಡ ಇನ್ನೊಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೋದು. ಅದು ಹೇಗೆ ಅಂತ ಆಮೇಲೆ ಹೇಳ್ತೀನಿ ನಿಮಗೆ. ನೋಡಿ ಕಂಪ್ಲೀಟ್ ಆಯಿತು. ಈಗ ಕಂಪ್ಲೀಟ್ ಆಗಿದ ತಕ್ಷಣ ಈಗ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ಫ್ರೆಂಡ್ಸ್. ಲಾಕ್ ಮೇಲೆ ಲಾಕ್ ಆಗಿದ ತಕ್ಷಣ ನೋಡಿ ಈಗ 4 ಚೈನ್ಸ್ಗೆ 4 ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ. ಎಂಡಿಂಗಲ್ಲಿ ನಾವು 2 ಟೈಮ್ಸ್ ಮಾತ್ರ 4 ಚೈನ್ ಹಾಕ್ಕೋಬೇಕು ಅಲ್ವಾ. ಕೆಲವೊಂದು ಸತಿ ಎಕ್ಸ್ಟ್ರಾ 3 ಚೈನ್ ಕೂಡ ಬಂದ್ಬಿಡುತ್ತೆ, 3 ಟೈಮ್ಸ್ ಕೂಡ ಬಂದ್ಬಿಡುತ್ತೆ. ಆ ಥರ 3 ಟೈಮ್ಸ್ ಬಂದಾಗ 2 ಟೈಮ್ಸ್ ಮಾತ್ರ ಲಾಕ್ 4 ಚೈನ್ಸ್ನ ಹಾಕ್ಕೊಂಡು ಇನ್ನು ಮಿಕ್ಕಿರೋ ಪ್ಲೇಸಲ್ಲಿ ನೋಡಿ ಈ ಥರ ಸಿಂಗಲ್ ಕ್ರೋಶೆಸ್ನ ಮಾಡಿ ಬಿಡ್ಬೋದು, ಏನೂ ಆಗೋಲ್ಲ, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈಗ ಈ ಥರ ಕಾಣಿಸ್ತಾ ಇದೆ, ಸಿಂಪಲಾಗಿ ಹಾಗೆ ಗ್ರ್ಯಾಂಡ್ ಲುಕ್ ಥರನೂ ಕಾಣಿಸ್ತಾ ಇದೆ. ಒಂದು ವೇಳೆ ಇದು ನಿಮಗೆ ಈ ಥರ ಎದ್ದು ಬರ್ತಾ ಇದೆ ಅನಿಸಿದರೆ ಮಾತ್ರ, ಎದ್ದೊಳಲ್ಲ ಅದು ಆ್ಯಕ್ಚುಲಿ, ಒಂದು ವೇಳೆ ನಿಮ್ಗೆ ಅನಿಸಿದರೆ ಅಲ್ಲಿ ಒಂದು ಸ್ಮಾಲ್ ಬೀಡನ್ನ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ ನಾನು ಮೇಲೆ ಒಂದು ಸ್ಮಾಲ್ ಬೀಡ್ ಇನ್ಸರ್ಟ್ ಮಾಡೋದು ಅಂತ ಹೇಳಿದೆ ಅಲ್ವಾ, ನೋಡಿ ಅಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಆಗಿದ ತಕ್ಷಣ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಆಮೇಲೆ ಮತ್ತೆ 2 ಟೈಮ್ಸು ಸಿಂಗಲ್ ಕ್ರೋಶೆಸ್ನ ಮಾಡಿಕೊಂಡ್ರೆ ಅಲ್ಲಿ ಮೇಲೆ ಒಂದು ಸ್ಮಾಲ್ ಬೀಡು ಒಂಥರ ಚೆನ್ನಾಗಿ ಕಾಣಿಸುತ್ತೆ, ಡೈಮಂಡ್ ಶೇಪಲ್ಲಿ ಬರುತ್ತೆ, ಆಗ ಅದು ಚೆನ್ನಾಗಿ ಕಾಣಿಸುತ್ತೆ. ಈಗ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್ ನೋಡಿ ಈಗ ಕುಚ್ಚು ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ, ಹೀಗೆ ಕಾಣಿಸ್ತಾ ಇದೆ. ನೋಡಿ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ನಲ್ಲಿ ಪ್ಯಾರೆಟ್ ಗ್ರೀನು ಆಮೇಲೆ ನಾರ್ಮಲ್ ಗ್ರೀನಿಂದ ನಾನು ಕುಚ್ಚು ಕಟ್ಟಿದ್ದೀನಿ. ಬಟ್ ಸೀರೆಗಾದರೆ ಕಾಂಬಿನೇಷನ್ ನೋಡಿ ತೊಗೋಬೇಕಾಗುತ್ತೆ, ಬಟ್ ನಾನು ಇಲ್ಲ ಆಗಿರೋದ್ರಿಂದ ನೋಡಿ ಯಾವ ಕಲರ್ ಇದ್ದರೂ ನನಗೇನು ಆಗೋಲ್ಲ. ಸೀರೆಯಲ್ಲಿ ನೋಡಿಕೊಂಡು ಕುಚ್ಚು ಕಟ್ಕೊಳ್ಳಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ತುಂಬ ಸಿಂಪಲ್ ಆಗಿದೆ, ಬೇಗ ಆಗೋಗುತ್ತೆ, ಏನೋ ಟೈಮ್ ಏನೋ ಜಾಸ್ತಿ ಬೇಕಾಗಿಲ್ಲ, 1 ಡೇನಲ್ಲೇ ಕಂಪ್ಲೀಟ್ ಮಾಡಿಬಿಡ್ಬೋದು, ಒಂದು 4 ಅವರ್ಸಲ್ಲಿ. ಆಮೇಲೆ ಇದಕ್ಕೆ ಈ ಡಿಸೈನ್ಗೆ ಬಂದ್ಬಿಟ್ಟು ನಾವು 550ಇಂದ ಅಥವಾ 500ಇಂದ ನಾವು 650ವರೆಗೂ ಚಾರ್ಜ್ ಮಾಡ್ಬೋದು. ಹಾಗೆ ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ. ನೋಡಿ ತುಂಬ ಈಸಿ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಥರ ವೀಡಿಯೋಸ್ನ ನೋಡ್ತಾ ಇರಿ, ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ನಾನು ನೆಕ್ಸ್ಟ್ ಮತ್ತೆ ಒಂದು ಡಿಸೈನ್ನೊಂದಿಗೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಆನ್ ವಾಚಿಂಗ್ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.